ನೀವು ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ರಾಜ್ಯ ಸರ್ಕಾರದ ವಿರುದ್ಧ ದಾಖಲೆ ರಹಿತ ಆರೋಪ ತರವಲ್ಲ. ಸರ್ಕಾರದ ವಿರುದ್ಧ ಮಾತನಾಡುವ ನೈತಿಕತೆ ಜೆಡಿಎಸ್ ಅವರಿಗಿಲ್ಲ. ಎಚ್ಡಿಕೆ ವಿರುದ್ಧ ಶ್ರೇಯಸ್ ಪಟೇಲ್ ತಿರುಗೇಟು. ವೇಗವಾಗಿ ಬಂದು ಕಾರು ಡಿಕ್ಕಿ, ಯುವಕ ಬಲಿ. ಅಜ್ಜಿ ನೋಡಲು ಹೋಗಿ ಪ್ರಾಣವನ್ನೇ ಕಳೆದುಕೊಂಡ ವಿದ್ಯಾರ್ಥಿ. ಚನ್ನರಾಯಪಟ್ಟಣದ ಬೈಪಾಸ್ನಲ್ಲಿ ದುರ್ಘಟನೆ. ತಹಸೀಲ್ದಾರ್ರಿಂದ ಕಿರುಕುಳ ಆರೋಪ. ಕಚೇರಿಯಲ್ಲೇ ಆತ್ಮಹತ್ಯೆಗೆ ಯತ್ನಿಸಿದ ಸಿಬ್ಬಂದಿ. ಬೇಲೂರು ತಾಲೂಕು ಕಚೇರಿಯಲ್ಲಿ ನಡೆಯಿತು ಹೈಡ್ರಾಮಾ. ಸರ್ಕಾರಿ ಶಾಲಾ ಕೊಠಡಿಯನ್ನೇ ಬಾಡಿಗೆ ನೀಡಿದ ಆರೋಪ. ಮಕ್ಕಳ ಸುರಕ್ಷತೆಗೆ ಧಕ್ಕೆ. ವಕೀಲ ಜಯಣ್ಣ ಎಚ್ಚರಿಕೆ. ಕಾಂಗ್ರೆಸ್ ಮುಖಂಡ ಡಿಸಿ ಸಣ್ಸ್ವಾಮಿ ಮೇಲೆ ದಬ್ಬಾಳಿಕೆ. ಮುರಳಿ ಮೋಹನ್ ವಜಾಗೊಳಿಸಲು ಆಗ್ರಹ. ದಲಿತ ಮುಖಂಡರಿಂದ ಖಂಡನೆ. ಸಕಲೇಶಪುರ ಜನಸ್ಪಂದನ ಗಲಾಟೆಯ ಆರೋಪಗಳೇ ಸುಳ್ಳು. ಡಿಸಿ ಸಣ್ಸ್ವಾಮಿ ವಿರುದ್ಧ ಗಂಭೀರ ಆರೋಪ. ಪೂರ್ವ ನಿಯೋಜಿತ ಷಡ್ಯಂತ್ರ ಇದು ಅಂದ್ರು ವಕೀಲ ಅರುಣ್ ಸತ್ಪಾಲ್. ಭೂ ವಿವಾದ ಹಿನ್ನೆಲೆ ಯುವಕನ ಮೇಲೆ ಮರಣಾಂತಿಕ ಹಲ್ಲೆ. 4 ವಿರುದ್ಧ ಪ್ರಕರಣ ದಾಖಲು. ವಾರ್ತೆಗಳ ವಿವರ. ಜನವರಿ 24 ತಾರೀಕು ಹಾಸನದಲ್ಲಿ ಜೆಡಿಎಸ್ ಜನತಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಈ ಬೆನ್ನಲ್ಲೇ ಇದೀಗ ಸಂಸದ ಶ್ರೇಯಸ್ ಪಟೇಲ್ ಅವರು ಜೆಡಿಎಸ್ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಗರದಲ್ಲಿಂದು ಸುದ್ದಿಗೋರರೊಂದಿಗೆ ಮಾತನಾಡಿರ್ತಕ್ಕಂಥ ಅವರು ಜೆಡಿಎಸ್ ನಾಯಕರಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡ್ತಾ ಇರ್ತಕ್ಕಂಥ ದಾಖಲೆ ರಹಿತ ಹಾಗೂ ಇಲ್ಲ ಸಲ್ಲದ ಆರೋಪಗಳನ್ನ ನಿಲ್ಲಿಸಬೇಕು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡೆಸ್ತಾ ಇರ್ತಕ್ಕಂಥ ಸಮಾವೇಶ ಪಕ್ಷಾತೀತವಾದ್ದಲ್ಲ. ಅದು ಸಂಪೂರ್ಣವಾಗಿ ವೈಯಕ್ತಿಕ ರಾಜಕೀಯ ಉದ್ದೇಶಕ್ಕೆ ಸೀಮಿತವಾಗಿದೆ. ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ವಿರುದ್ಧ ಜೆಡಿಎಸ್ ನಾಯಕರು ನಿರಾಧಾರ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಶ್ರೇಯಸ್ ಪಟೇಲ್ ಆರೋಪಿಸಿದರು. ಇಂತಹ ದಾಖಲೆಗಳಿಲ್ಲದ ಯಾವುದೇ ಆರೋಪಗಳನ್ನು ಪಕ್ಷದ ಪರವಾಗಿ ನಾವು ಖಂಡಿಸ್ತೀವಿ. ಸಮಾವೇಶ ಮಾಡುವ ಮುನ್ನ ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಜೆಡಿಎಸ್ ನಾಯಕರು ಹಿಂದೆ ಕಾಂಗ್ರೆಸ್ ಪಕ್ಷದ ಸಾಕಷ್ಟು ಸಹಾಯ ಪಡ್ಕೊಂಡಿದ್ದು ಈಗ ಬಿಜೆಪಿಯೊಂದಿಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ವಿರುದ್ಧ ಮಾತನಾಡುವ ನೈತಿಕತೆ ಅವರಿಗಿಲ್ಲ. ನಮ್ದು ಜನಪರ ಹಾಗೂ ಅಭಿವೃದ್ಧಿ ಪರ ಸರ್ಕಾರ. ಹಾಸನ ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀವಿ. ಇದನ್ನು ಸಹಿಸಲಾಗದೆ ಈ ರೀತಿ ನಮ್ಮ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅಂಡ್ ಮೊದಲು ತಾವು ಪರಾಮರ್ಶೆ ಮಾಡ್ಕೊಂಡು ನೋಡ್ಕೊಬೇಕು. ನಿಮ್ಮನ್ನ ಬಿಜೆಪಿಯೊಂದಿಗೆ ಮೈತ್ರಿ ಮಾಡ್ಕೊಂಡಿರೋ ಜೆಡಿಎಸ್ ಹಾಸನದಲ್ಲಿ ಜೆಡಿಎಸ್ ಹೆಸರಲ್ಲಿ ಮಾತ್ರ ಸಮಾವೇಶ ನಡೆಸ್ತಾ ಇರ್ತಕ್ಕಂಥದ್ದು ಅವರ ಇಬ್ಬಾಗ ನೀತಿಯನ್ನ ಸ್ಪಷ್ಟಪಡಿಸುತ್ತೆ ಅಂತ ಟೀಕಿಸಿದರು. ಕೇಂದ್ರ ಸರ್ಕಾರದ ಮಾನ್ಯ ಸಚಿವರು ಎಚ್.ಡಿ. ಕುಮಾರಸ್ವಾಮಿ ಅವರು ಏನು ಅವರು ಒಂದು ಜೆಡಿಎಸ್ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಸಮಾವೇಶದಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರದ ಬಗ್ಗೆ ಹಾಗೂ ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿರುವ ಬಗ್ಗೆ ಇವತ್ತೊಂದು ಮಾಧ್ಯಮ ಮಿತ್ರನ ಕರೆದಿ ನಾನು ನಿಮ್ಮಲ್ಲಿ ಹಂಚಿಕೊಳ್ಳೋ ಬಯಸ್ತೀನಿ. ಅವರು ಒಬ್ಬ ಗೌರವಾನ್ವಿತ ರಾಜಕಾರಣಿಗಳು, ಕೇಂದ್ರ ಸಚಿವರಾಗಿದ್ದಾರೆ. ಅವ್ರ ಮೇಲೆ ಅತ್ಯಂತ ಗೌರವ ಇದೆ. ಅವರು ಅವರ ಪಕ್ಷ ಸಂಘಟನೆಗೋಸ್ಕರ ಅವರು ನಮ್ಮ ಜಿಲ್ಲೆಯಲ್ಲಿ ಸಮಾವೇಶವನ್ನು ಮಾಡ್ತಿದ್ದಾರೆ. ಅದು ಅವರ ವೈಯಕ್ತಿಕ, ಅವರ ಪಕ್ಷದ ಚೌಕಟ್ಟಿನಲ್ಲಿ ನಡೀತಿರೋದು, ಅದು ಅವರವರ ವಿವೇಚನೆ. ಆದರೆ ಆ ಒಂದು ವಿಚಾರದಲ್ಲಿ ನಮ್ಮ ಪಕ್ಷವನ್ನು, ನಮ್ಮ ರಾಜ್ಯದಲ್ಲಿ ಆಡಳಿತ ನಮ್ಮ ಕಾಂಗ್ರೆಸ್ ಪಕ್ಷದ, ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಹಾಗೂ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಹೇಬ್ರನ್ನ, ಉಪಮುಖ್ಯಮಂತ್ರಿಗಳಂತಹ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ, ಇಲ್ಲ ಸಲ್ಲದ ದಾಖಲೆ ರಹಿತವಾದಂತಹ ಆರೋಪಗಳು ಸರ್ಕಾರ ಮೇಲಾಗಿರಬಹುದು, ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಅದನ್ನ ನಾನು ಸಂಸದನಾಗಿ ಹಾಗೂ ನಾವೆಲ್ಲ ಪಕ್ಷದ ಕಾರ್ಯಕರ್ತರಾಗಿ, ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳಾಗಿ ಖಂಡಿತವಾಗಿ ಇದನ್ನ ಖಂಡಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ, ಮಾಡುವಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತು ಅವರು ಸಮಾವೇಶ ಮಾಡ್ತಾ ಇದ್ದಾರೆ, ಅದು ಅವರ ಆತ್ಮಾವಲೋಕನೆ ಮಾಡಿಬಿಟ್ಟು ಅವ್ರು ಸಮಾವೇಶ ಮಾಡಬೇಕಾಗಿತ್ತು ಅನ್ನೋದು ನನ್ನ ಒಂದು ಇದು. ಯಾಕಂತ ಹೇಳಿದ್ರೆ ಇವತ್ತು ನಿಮಗೆಲ್ಲ ನೋಡ್ತಿದ್ದೀರಿ, ಜೆಡಿಎಸ್ ಅವರು ಮುಂಚೆ ಯಾರ ಜೊತೆ ಇದ್ದರು, ಇವಾಗ ಯಾರ ಜೊತೆ ಇದ್ದಾರೆ, ಕಾಂಗ್ರೆಸ್ ಜೊತೆ ಬಂದು ಏನೇನು ಅಧಿಕಾರ ಉಪಯೋಗಿಸ್ಕೊಂಡು ಯಾವ ರೀತಿಯಲ್ಲಿ ಅವರು ಸಹಾಯ ಪಡ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಮತ್ತು ನಮ್ಮ ಕಾಂಗ್ರೆಸ್ ಹೈಕಮಾಂಡನ್ನು ಇವಾಗ ಬಿಜೆಪಿಯವ್ರ ಜೊತೆ ಹೋಗಿ ಬಿಜೆಪಿಯಲ್ಲಿ ಹೇಗೆ ಅವರು ಆಡಳಿತವನ್ನು ಮಾಡ್ತಾ ಇದ್ದಾರೆ ನೀವೆಲ್ಲ ನೋಡ್ತಿದ್ದೀರಿ. ಆದರೆ ಕಾಲೇಜಿಗೆ ತೆರಳುತ್ತಾ ಇದ್ದ ವಿದ್ಯಾರ್ಥಿಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ವಿದ್ಯಾರ್ಥಿ ಮೃತಪಟ್ಟಿರ್ತಕ್ಕಂಥ ಘಟನೆ ಗುರುವಾರ ನಡೆದಿದೆ.
ತಾಲೂಕಿನ ಚನ್ನರಾಯಪಟ್ಟಣದ ಹೊನ್ನೇನಹಳ್ಳಿ ಗ್ರಾಮದ ಸಂಜು ಅಪಘಾತದಲ್ಲಿ ಮೃತಪಟ್ಟ ವಿದ್ಯಾರ್ಥಿ ಚನ್ನರಾಯಪಟ್ಟಣದ ಕ್ರೈಸ್ಟ್ ದಿ ಕಿಂಗ್ ಅಂತಕ್ಕಂಥ PU ಕಾಲೇಜಿನಲ್ಲಿ ಪ್ರಥಮ PUC ವ್ಯಾಸಂಗವನ್ನ ಮಾಡ್ತಾ ಇದ್ದ. ತನ್ನ ಅಜ್ಜಿಯ ಮನೆಯಿಂದ ಸೈಕಲ್ನಲ್ಲಿ ಕಾಲೇಜಿಗೆ ಬರ್ತಾ ಇದ್ದ ವೇಳೆ ವೇಗವಾಗಿ ಬಂದ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಸಂಜು. ಇನ್ನು ಚನ್ನರಾಯಪಟ್ಟಣ ಹಾಸ್ಟೆಲ್ನಲ್ಲಿ ಉಳಿದುಕೊಂಡು ವ್ಯಾಸಂಗ ಮಾಡ್ತಾ ಇದ್ದ ಸಂಜು ವಯಸ್ಸಾದ ತನ್ನ ಅಜ್ಜಿಯನ್ನ ನೋಡೋಕೆ ನಿನ್ನೆ ಅವರ ಮನೆಗೆ ಹೋಗಿದ್ದ. ಗುರುವಾರ ಎಂದಿನಂತೆ ಸೈಕಲ್ ಮೂಲಕ ಕಾಲೇಜಿಗೆ ಬೆಂಗಳೂರು ಮಂಗಳೂರು ಬೈಪಾಸ್ ಮಾರ್ಗವಾಗಿ ತೆರಳುತ್ತಾ ಇದ್ದ. ಈ ವೇಳೆ ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆದಿದೆ. ಪರಿಣಾಮ ಆತ ಅಪಘಾತದ ಚಿಕಿತ್ಸೆ ಕೊಡಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಸ್ಥಳೀಯರು. ಅಷ್ಟರಲ್ಲಾಗಲೇ ಜೀವ ಪ್ರಾಣ ಪಕ್ಷಿ ಹಾರಿ ಹೋಗ್ಬಿಟ್ಟಿದೆ. ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬೇಲೂರು ತಾಲೂಕು ಕಚೇರಿಯಲ್ಲಿ ತಾಲೂಕು ತಹಸೀಲ್ದಾರ್ ನೀಡ್ತಾ ಇರತಕ್ಕಂಥ ಕಿರುಕುಳವನ್ನ ಸಹಿಸಲಾಗದೆ ಮಾತ್ರೆಯನ್ನ ಸೇವಿಸಿ ಪ್ರಾಣ ತ್ಯಜಿಸಲು ಸಾಮಾಜಿಕ ಭದ್ರತಾ ಶಿರಸ್ತೆದಾರ್ ತನ್ವೀರ್ ಅಹಮದ್ ಅಂತಕ್ಕಂಥವರು ಮುಂದಾಗಿದ್ದಾರೆ. ತಾಲೂಕು ದಂಡಾಧಿಕಾರಿ ಅವರು ನನಗೆ ಮಾನಸಿಕವಾಗಿ ಉದ್ದೇಶ ಪೂರ್ವಕವಾಗಿ ಹಲವು ಕೆಲಸಗಳನ್ನ ನಿರ್ವಹಿಸಲು ತಿಳಿಸುತ್ತಿದ್ದಾರೆ. ಈ ಕೆಲಸಗಳನ್ನ ನಿರ್ವಹಿಸಲು ಬೇರೆ ಸಿಬ್ಬಂದಿಗಳಿದ್ರು ಕೂಡ ಅದನ್ನು ಲೆಕ್ಕಿಸದೆ ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆದ ಕಾರಣ ನಾನಿವತ್ತು ಮನನೊಂದು ಕಚೇರಿ ಮುಂಭಾಗದಲ್ಲೇ ತಾಲೂಕು ದಂಡಾಧಿಕಾರಿಗಳು ನೀಡ್ತಾ ಇರ್ತಕ್ಕಂಥ ಕಿರುಕುಳ ಮತ್ತು ಮಾನಸಿಕ ಹಿಂಸೆಯಿಂದ ಮನನೊಂದು ಮಾತ್ರ ಸೇವಿಸಿ ಪ್ರಾಣ ತ್ಯಾಗವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ತನ್ವೀರ್ ಹೇಳಿದ್ದಾರೆ. ಅಂಡ್ ಇದಕ್ಕೆ ಪ್ರತ್ಯುತ್ತರವಾಗಿ ತಾಲೂಕು ದಂಡಾಧಿಕಾರಿಗಳು ಕೂಡ ಮಾತನಾಡಿದ್ದಾರೆ. ಕಚೇರಿಯಲ್ಲಿ ಸರಿಯಾಗಿ ಕೆಲಸ ನಿರ್ವಹಿಸಿದ ತನ್ವೀರ್ ಅಹಮದ್ ಅವರು ಬೆದರಿಕೆ ಒಡ್ಡುವ ಉದ್ದೇಶದಿಂದ ಮಾತ್ರೆಯನ್ನ ಸೇವನೆ ಮಾಡಿದ್ದಾರೆ. ಈ ಕುರಿತು ಪ್ರಕರಣ ದಾಖಲಿಸ್ತೀವಿ ಅಂತ ಹೇಳಿದ್ದಾರೆ. ಮಾಡ್ತಾ ಬಿಡಿ ಭಯ ಮನೆಗೆಲ್ಲ ಹೇಳಿದ್ದೀನಿ ಸಾಧನೆ ಮಾಡ್ದಂಗೆ ಆಗತ್ರಿ. ಮಾಡ್ತಾನೆ ಅವ್ರ ಅಹಂಕಾರ ಏನ್ ಕಿತ್ಕೊಳ್ತಾರ ನೋಡ್ತೀನಿ. ನೀವು ನಾನು ನನ್ನ ಕೆಟ್ಟ ಮಗ, ನಾನು ಅಷ್ಟೇ ಒಳ್ಳೆ ಇರ್ತೀನಿ ಆಯ್ತಾ. ಅದನ್ನ ರಾಶಿ ತಗೋಬೇಡಿ, ಆರಾಮಾಗಿರಿ. ರಿಕ್ವೆಸ್ಟ್ ಮಾಡ್ಕೊಂಡೆ, ರಿಕ್ವೆಸ್ಟ್ ಮಾಡಿದ್ರೆ ಬಿಡಿ, ಮಾಡ್ದ ಬೇಡ. ನಾವು ಇದೀವಲ್ಲ, ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬಿಡಿ. ಬೇಲೂರು ತಾಲೂಕಿನ ಚಂದನಹಳ್ಳಿ ಅಂತಕ್ಕಂಥ ಗ್ರಾಮದ ಸರ್ಕಾರಿ ಶಾಲೆ ಲಾಡ್ಜ್ ಆಗಿ ಹೋಗ್ಬಿಟ್ಟಿದೆ. ಸರ್ಕಾರಿ ಶಾಲಾ ಕೊಠಡಿಯನ್ನೇ ಲಾಡ್ಜ್ ಮಾಡ್ಕೊಂಡಿದ್ದ. ತಿಂಗಳಿಗ ವಾರಕ್ಕೂ 10,000 ರೂಪಾಯಿ ಬಾಡಿಗೆ ಬೇರೆ ಕೊಡ್ಕೊಂಡಿದ್ದಾರೆ. ಏನಿದು ಘಟನೆ ಅಂತ ನೋಡ್ತಾ ಹೋದ್ರೆ, ಬೇಲೂರು ತಾಲೂಕಿನ ಚಂದನಹಳ್ಳಿ ಸರ್ಕಾರಿ ಶಾಲಾ ಕೊಠಡಿಯನ್ನು ಅಕ್ರಮವಾಗಿ ಬಾಡಿಗೆ ನೀಡಿರ್ತಕ್ಕಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥವು. ಇದರಿಂದ ಮಕ್ಕಳ ಸುರಕ್ಷತೆ ಬಗ್ಗೆ ಭಾರಿ ಅಪಾಯ ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳಿ ವಕೀಲ ಜಯಣ್ಣ ಅವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಜನವರಿ 20ನೇ ತಾರೀಕು ಸಂಜೆ 5:40 ಸಮಯದಲ್ಲಿ ಸ್ನೇಹಿತರೊಂದಿಗೆ ಕೋರ್ಟ್ ಕಾರ್ಯ ಮುಗಿಸಿ ಚಂದನಹಳ್ಳಿ ಮಾರ್ಗವಾಗಿ ಬರ್ತಾ ಇದ್ರಂತೆ. ಈ ವೇಳೆ ಶಾಲೆ ಸಮೀಪ 9 ಜನ ಹೊರ ರಾಜ್ಯದ ಜನ ಅಲ್ಲಿ ಕುತ್ಕೊಂಡು ಬೆಡ್ಶೀಟ್ ಗಳೆಲ್ಲ ಇಟ್ಕೊಂಡು ಸಿಗರೇಟು ಎಣ್ಣೆ ಹೊಡಿತಾ ಇರೋದು ಇವೆಲ್ಲ ಕಂಡು ಏನಿದು ಅಂತ ಹೋಗಿ ವಿಚಾರಿಸಿದಾಗ ಶಾಲೆ ಕೊಠಡಿಯನ್ನೇ ಬಾಡಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆಯಂತೆ. ಪ್ರತಿ 4 ದಿನಕ್ಕೆ 10,000 ರೂಪಾಯಿ ಬಾಡಿಗೆ ಪಡೆದಿರೋದಾಗಿ ಹೇಳಲಾಗ್ತಾ ಇದೆಯಂತೆ. 4 ದಿನಕ್ಕೆ 10,000 ರೂಪಾಯಿ ಬಾಡಿಗೆನ ಆಯ್ತು. ಈ ವ್ಯವಸ್ಥೆಯನ್ನ ಮಂಜುನಾಥ್ ಅನ್ನೋ ಕಾಂಟ್ರಾಕ್ಟರ್ ಯಾರೋ ಮಾಡಿದ್ದಾರಂತೆ. ಮುಖ್ಯೋಪಾಧ್ಯಾಯ ಕರಿಬಸಪ್ಪ ಅವರು ಕೊಠಡಿಗಳನ್ನ ಬಾಡಿಗೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಸಂಬಂಧ ವಿಡಿಯೋ ದಾಖಲೆಗಳನ್ನ ಸಂಗ್ರಹಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡಿದ್ದಾರೆ. ಅಂಡ್ ಈ ತರದೆಲ್ಲ ಘಟನೆ ಆಗೋದ್ರಿಂದ ಸಾಕಷ್ಟು ಪೋಕ್ಸೋ ಕಾಯ್ದೆಗಳಾಗಿರಬಹುದು, ಮಕ್ಕಳ ಹಾಜರಾತಿ ಕೊರತೆ ಇಂಥವೆಲ್ಲ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಕಾರ್ಮಿಕರು ಉಳ್ಕೊಬೇಕು ಅಂತ ಅಂದ್ರೆ ಸಾಕಷ್ಟು ವಸತಿ ಗೃಹಗಳಿದ್ದಾವೆ, ಆದ್ರೆ ಶಾಲೆಯನ್ನೇ ಲಾಡ್ಜ್ ಮಾಡ್ಕೊಂಡ್ಬಿಟ್ಟಿರೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. 4 ದಿನಕ್ಕೆ 10,000 ಅಂತ ಅಂದ್ರೆ ಬೇಲೂರಲ್ಲಿ ಯಾವ್ದೋ ಒಳ್ಳೆ ಲಾಡ್ಜಲ್ಲೇ ಉಳಿಸ್ಬೋದಾಗಿತ್ತೇನಪ್ಪ ನನ್ನ ಪ್ರಕಾರ. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಕಾಂತ್, ಮಲ್ಲಿಕಾರ್ಜುನ್, ಅಬ್ದುಲ್ ಅಜೀಜ್, ಮಂಜುನಾಥ್, ವಿಜಯ್ ಮುಂತಾದವರು ಹಾಜರಿದ್ದರು. ಬಳ್ಳಾರಿ ಯುವಕರು ಸುಮಾರು ಬೆಡ್ಶೀಟ್ ಅವರ ಏನು ಸಾಮಗ್ರಿಗಳನ್ನು ತಗೊಂಡು ಏನು ಶಾಲೆ ಕಡೆಗೆ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಾವು ವಿಚಾರಿಸಿ ನೋಡಿದಾಗ ಅವರು ಏನು ಈ ಸರ್ಕಾರಿ ಶಾಲೆ ಮದ್ಗಟ್ಟ ಪ್ರೌಢಶಾಲೆಯಲ್ಲಿ ತಾಲಿಮರ ಸ್ಕೂಲ್ ಅಲ್ಲಿ ಹೋಗ್ಬಿಟ್ಟು ಏನು 9ನೇ ರೂಮ್ ನಲ್ಲಿ ನಮಗೆ ಬಾಡಿಗೆ ಕೊಟ್ಟಿದ್ದಾರೆ, ಇಲ್ಲಿ ನಾವು ಮಲ್ಗಕ್ಕೆ ಬಂದಿದೀವಿ ಅಂತ ಹೇಳ್ತಾರೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಬಂದಿರಪ್ಪ ಅಂತ ಕೇಳಿದಾಗ ಚಂದ್ರನಲ್ಲಿ ಸಿಸಿ ರೋಡ್ ಸಿಮೆಂಟ್ ರಸ್ತೆ ಅಗಲೀಕರಣ ಮಾಡ್ತಿದ್ದಾರೆ, ರಸ್ತೆ ಮಾಡ್ತಿದ್ದಾರೆ. ಆ ವಿಚಾರವಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಇಲ್ಲಿಗೆ ಯಾರಪ್ಪ ಇಲ್ಲಿಗೆ ಬರ್ಲಿಕ್ಕೆ ಹೇಳಿದಾರೋ, ನಮ್ಮ ಏನು ಕಾಂಟ್ರಾಕ್ಟರ್ ಮಂಜುನಾಥ್ ಮತ್ತು ಬಿಲ್ಗುಲಿ
ದರ್ಶನ್ ಹೇಳಿ ಕಳಿಸಿದ್ದಾರೆ, ಅದಕ್ಕೆ ನಾವು ಇಲ್ಲಿದ್ದೀವಿ ಅಂತ ಹೇಳ್ತಾರೆ. ನಾವು ಆ ವಿಚಾರ ಸಂಬಂಧಪಟ್ಟ ಕೇಳಿದ ಸಂದರ್ಭದಲ್ಲಿ ಅವರಿಗೆ ಏನು ಈ ಗ್ರಾಮ ಪಂಚಾಯತಿ ಒಳಪಡುವಂತ ಶಾಲೆಯಲ್ಲಿ ನೂರಾರು ಮಕ್ಕಳು ಹೋಗ್ತಾರೆ, ಅವರಿಗೆ ಬಾಡಿಗೆ ಕೊಟ್ರೆ ಈ ರೀತಿ ಏನು ಅವ್ರು ನೋಡಿದಾಗ ಅವರು ಬೀಡಿ ಸಿಗರೇಟು ಮದ್ಯಪಾನ ಧೂಮಪಾನ ಮಾಡೋರನ್ನ ಕಾಣ್ತಾರೆ. ಈ ರೀತಿ ಸರ್ಕಾರಿ ಶಾಲೆನೇ ಬಾಡಿಗೆ ಕೊಟ್ರೆ ಈಗ ಜನಸಾಮಾನ್ಯರಿಗೆ ಏನ್ ಮಾಡೋದು, ಅಲ್ಲಿ ವಿದ್ಯಾರ್ಥಿಗಳಿಗೆ ಏನ್ ಮಾಡೋದು, ಅದು ಮಹಿಳಾ ಕೊಠಡಿ 9ನೇ ತರಗತಿ ಏನಿದೆ ಅದನ್ನೇ ಸಹ ಕೊಟ್ಟಿದ್ದಾರೆ ಅವರು. ಆ ಸಂದರ್ಭದಲ್ಲಿ ನಾವು ವಿಚಾರಿಸಿ ಅವ್ರನ್ನ ವಿಚಾರಣೆ ಮಾಡಿದಂಗೆ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋನು ಕೂಡ ನಾವು ಅದನ್ನ ಕೊಟ್ಟಿದ್ವಿ. ಈ ರೀತಿಯಾಗಿ ಸರ್ಕಾರಿ ಶಾಲೆನೆ ಈಗ ಬಾಡಿಗೆ ಕೊಟ್ಟು ಮಾಸ್ಟರ್ ಎಷ್ಟು ಕೊಟ್ಟಿದ್ರ ಅಂತ ಕೇಳಿದಾಗ ದಿನನಿತ್ಯ 10,000 ರೂಪಾಯಿ ಇರ್ಬೋದು ಸರ್ ಅಂತ ಕೂಡ ಹೇಳ್ತಾರೆ. ದಿನಕ್ಕೆ 2 ದಿನ ಉಳ್ಕನಕ್ಕೆ ನಾವು ಮಾತಾಡ್ತಿದ್ವಿ ಬಾಡಿಗೆಯ ಒಂದ್ ದಿನಕ್ಕೆ ನಿಮ್ಗೆ ಯಾರಪ್ಪ ಕಳ್ಸಿದಾಗ ಕಾಂಟ್ರಾಕ್ಟ್ ಮಂಜುನಾಥ್ ಅಂತ ಹೇಳ್ತಾರೆ. ಆ ಮಂಜುನಾಥ್ ಯಾರಪ್ಪ ಫೋನ್ ಮಾಡಿ ಕೇಳಪ್ಪ ಈ ತರ ಮಾಡ್ತಿದ್ರೆ ಅಂತ ಹೇಳಿ, ಇಲ್ಲಿ ಯಾರಪ್ಪ ನಿಮಗೆ ಹೇಳಿದಾರೆ ಅಂತ ಅವ್ರನ್ನ ಕೇಳಿದ್ರೆ ಹೆಡ್ ಮಾಸ್ಟರ್ ಕರಿಬಸಪ್ಪ ಇವರು ನಮಗೆ ಕೊಟ್ಟಿದ್ದಾರೆ ಸರ್, ಹಾಗಾಗಿ ನಾವು ಇದಕ್ಕೆ ಬಂದಿದ್ವಿ ಅಂತ ಹೇಳ್ತಾರೆ. ಇನ್ನು ಸಕಲೇಶ್ಪುರ ಭಾಗದಲ್ಲಿ ದಬ್ಬಾಳಿಕೆ ಮಾಡ್ತಾ ಇರ್ತಕ್ಕಂಥ ಮುರಳಿ ಮೋಹನ್ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ದಲಿತ ಮುಖಂಡರಾದ ದಿನೇಶ್ ಅವರು ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿರ್ತಕ್ಕಂಥ ಅವರು ಕಾಂಗ್ರೆಸ್ ಮುಖಂಡ, ಮಾಜಿ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ DC ಸಣ್ಸ್ವಾಮಿ ಅವರ ಮೇಲೆ ನಡೆದ ದೈಹಿಕ ಹಲ್ಲೆ ಹಾಗೂ ದೌರ್ಜನ್ಯವನ್ನ ತೀವ್ರವಾಗಿ ಖಂಡಿಸ್ತೀವಿ. ನಾವಲ್ಲ, DC ಸಣ್ಸ್ವಾಮಿ ಅವರ ಮೇಲೆ ದೈಹಿಕ ಹಲ್ಲೆ ನಡೆಸಿ ಬಟ್ಟೆ ಹರಿದು ಎಳ್ದಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರ್ತಕ್ಕಂಥದ್ದು, ಈ ರೀತಿಯಾದಂತ ವರ್ತನೆ ಅತ್ಯಂತ ಖಂಡನೀಯ. ಹಾಗಾಗಿ ಅವ್ರನ್ನ ವಜಾ ಮಾಡಿಬಿಡಬೇಕು ಪಕ್ಷದಿಂದ ಅಂತ ದಿನೇಶ್ ಆರೋಪಿಸಿದ್ದಾರೆ, ಆಗ್ರಹಿಸಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ರಮೇಶ್, ಜಗದೀಶ್, ಶಿವಣ್ಣ, ಮಧುಸೂದನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಾನ್ಯ ಉಸ್ತುವಾರಿ ಸಚಿವರು ಶ್ರೀ ಕೃಷ್ಣ ಬೈರೇಗೌಡರು ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡಿದರು. ಅವತ್ತಿನ ದಿವಸ ಕಾರ್ಯಕ್ರಮ ಚೆನ್ನಾಗಿ ನಡೀತು, ಭಾಳ ಮೆಚ್ಚುಗೆಯನ್ನು ಪಡೀತು. ಅವತ್ತಿನ ದಿನ ಸಂಜೆ ನಮ್ಮ DC ಸಣ್ಸ್ವಾಮಿ, ನಮ್ಮ ಕಾಂಗ್ರೆಸ್ ಮುಖಂಡರು, ಜಿಲ್ಲಾ ಮುಖ್ಯ ಕಾಂಗ್ರೆಸ್ ದಲಿತ ಮುಖ್ಯ ಮಾಜಿ ಡಿಫಿಟೆಡ್ MLA, ಜಿಲ್ಲಾ ಪಂಚಾಯತಿ ಸದಸ್ಯರು ಕೂಡ ಅವರು ಅವತ್ತು ಕಾರ್ಯಕ್ರಮ ಮುಗಿಸ್ಕೊಂಡು ಸಂಜೆ ಸಚಿವರ ಜೊತೆ ಮಾತಾಡ್ಕೊಂಡು ಬರುವಾಗ, ಕಾರ್ಯಕ್ರಮ ಎಲ್ಲ ಮುಗಿದು ಹೊರಟು ಸಚಿವರ ಜೊತೆ ಮಾತಾಡ್ಕೊಂಡು ಹಿಂದಿನಿಂದ ನಮ್ಮ ಕಳೆದ ಬಾರಿಯ ಡಿಫಿಟೆಡ್ ಶಾಸಕರು ಕಾಂಗ್ರೆಸ್ ಪಾರ್ಟಿ ಮುರಳಿ ಮೋಹನ್ ಇವರು ಏಕಾಏಕಿ ಅವರನ್ನು ತಡೆದು ಶರ್ಟಿನ ಕೊಳ್ಪಟ್ಟಿ ಇಟ್ಕೊಂಡು ಅವ್ಯಾಚ ಶಬ್ದಗಳಿಂದ ನಿಂದೆ ಮಾಡ್ತಾರೆ. ಕಾರಣ ಏನು ಅನ್ನೋದು ಗೊತ್ತಿಲ್ಲ. ಆ ನಂತರ ಅವನು ಬಾಯಿಗೆ ಬಂದಂಗೆ ಬೈದು ಅಲ್ಲಿದ್ದ ಪಕ್ಕದಲ್ಲೇ ಇದ್ದ CPI ಪೊಲೀಸ್ CPIಗೆ ಎಂಟ್ರೆಸ್ಟ್ ಮಾಡ್ತಾರಂತೆ, ಇವನು ಬಿಡಬೇಡಿ ಒಳಗಡೆ ಅಂತ. ಈ ದೌರ್ಜನ್ಯಕ್ಕೆ ಕಾರಣ ಏನು ಅನ್ನೋದು ಗೊತ್ತಿಲ್ಲ. ನಮಗೆ ಮುಖ್ಯ ಇಲ್ಲಿ ಬೇಕಾಗಿರೋದು, ನಾವು ದಲಿತರು, ಅವರು ದಲಿತರೇ, ಇವರು ದಲಿತರೇ, ಇಬ್ಬರು ಒಂದೇ ಪಾರ್ಟಿಯರು. ಒಂದೇ ಪಾರ್ಟಿ ಅಂದಮೇಲೆ ಇವ್ರು ಯಾವ ರೀತಿ ಇರೋದು ಅನ್ನೋದಕ್ಕೆ ಇವ್ರಿಗೊಂದು ಸ್ವಲ್ಪ ಇದು ಬೇಡವಾ, ಕಾಮನ್ ಸೆನ್ಸ್ ಬೇಡವಾ? ಅವ್ರು ಏನೇನೋ ಒಳಸಂಚು ಏನಾದರೂ ಇರಲಿ, ಒಬ್ಬ ಸಚಿವರು ಮುಂದೆ ಈ ಮನುಷ್ಯ ಏಕಾಏಕಿ ಈ ಥರ ದೌರ್ಜನ್ಯ ಎಸ್ತವನೆ ಅಂದರೆ ಇವನಿಗೆ ಏನು ಅಧಿಕಾರ ಇದೆ? ನಾವು ಕೇಳೋದಿಷ್ಟೇ, ಸ್ಪಷ್ಟನೆ ಕೊಡಬೇಕು ಅವನು ಮೊದಲು. ಆನಂತರ ಈ ಕಾಂಗ್ರೆಸ್ಸಲ್ಲಿ ನಮ್ಮ ಹಾಸನ ಜಿಲ್ಲೆ ಮೀಸಲು ಕ್ಷೇತ್ರದಲ್ಲಿ ಹೆಂಗಾಗಿದೆ ಅಂದರೆ ಈಗ ಹೇಳರಿಲ್ಲ. ಇದು ಯಾಕ ನಿಲ್ಲಂಗ್ ಕಾಣ್ತಾ ಇಲ್ರಪ್ಪ ಈ ಸಕಲೇಶ್ಪುರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದಿನ 4 ಜನ ಪ್ರೆಸ್ ಮೀಟ್ ಮಾಡ್ತಾ ಇವ್ರೆ. ಅವ್ರ ಬಗ್ಗೆ ಒಬ್ರು, ಇವ್ರ ಬಗ್ಗೆ ಒಬ್ರು. ಎಸ್ ಇಲ್ಲೊಂದು ಅದೇ ಸುದ್ದಿ ನೋಡಿ. ಸಕಲೇಶ್ಪುರದಲ್ಲಿ ಜನವರಿ 16ನೇ ತಾರೀಕು ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡರಾದ ಮುರಳಿ ಮೋಹನ್ ಮೇಲೆ ಹಲ್ಲೆ ನಡೆದಿದೆ ಎಂದು DC ಸಣ್ಸ್ವಾಮಿ ಅವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಇದು ಪೂರ್ವ ನಿಯೋಜಿತ ಷಡ್ಯಂತ್ರ, ಇದರ ಮೂಲಕ ಪಕ್ಷವನ್ನ ದುರ್ಬಲಗೊಳಿಸುವ ಯತ್ನ ನಡೀತಾ ಇದೆ ಅಂತ ವಕೀಲರಾದ NG ಅರುಣ್ ಸತ್ಪಾಲ್ ಅಂತಕ್ಕಂಥವ್ರು ಆರೋಪಿಸಿದ್ದಾರೆ. ಕೃಷ್ಣ ಬೈರೇಗೌಡ ಅವರು ನಡೆಸಿದ ಜನಸ್ಪಂದನ ಕಾರ್ಯಕ್ರಮದ ವೇಳೆ ಸಂಜೆ ತಹಸೀಲ್ದಾರ್ ಕಚೇರಿಯಲ್ಲಿ ನಡೆದ ಅಧಿಕಾರಿಗಳ ಸಭೆಗೆ ಪ್ರೋಟೋಕಾಲ್ ಪ್ರಕಾರ ಸಂಸದರು, ಮಂಡಳಿ ಅಧ್ಯಕ್ಷರುಗಳು ಹಾಗೂ ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ ಪ್ರವೇಶ ಇತ್ತು. ಈ ಸಂದರ್ಭದಲ್ಲಿ DC ಸಣ್ಸ್ವಾಮಿ ಅವರು ಒಳ ಪ್ರವೇಶಿಸಲು ಯತ್ನಿಸಿದಾಗ ಪೊಲೀಸರು ನಿರ್ಬಂಧ ಹೇರಿದ್ರು.
ಆಗ ಗೊಂದಲ ಉಂಟಾಯ್ತು. ಆದ್ರೆ ಆ ಸಮಯದಲ್ಲಿ ಯಾವುದೇ ರೀತಿಯ ಹಲ್ಲೆ ನಡೆದಿಲ್ಲ. ಆದ್ರೂ ಕೂಡ ಡಿಸಿ ಸಣ್ಣಸ್ವಾಮಿ ಮತ್ತೆ ಅವರ ಸಹಚರರು ಮುರಳಿ ಮೋಹನ್ ರವರು ಶರ್ಟ್ ಹರಿದು ಹಲ್ಲೆ ಮಾಡಿದ್ದಾರೆ ಅಂತ ಸುಳ್ಳು ಆರೋಪವನ್ನ ಮಾಧ್ಯಮಗಳ ಮೂಲಕ, ವಾಟ್ಸ್ಆಪ್, ಫೇಸ್ಬುಕ್ ಮೂಲಕ ಹರಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಇನ್ನು ಡಿಸಿ ಸಣ್ಣಸ್ವಾಮಿ ಅವರ ವಿರುದ್ಧ ಸಾಕಷ್ಟು ಆರೋಪಗಳಿದ್ದಾವೆ. ನನ್ನ ತಮ್ಮನ ಕೊಲೆ ಕೇಸಲ್ಲಿ ಅವರು ಕೂಡ ಆರೋಪಿ, ಹಂಗಾಗಿ ಅವ್ರು ಮಾಡ್ತಕ್ಕಂಥ ಆರೋಪವನ್ನ ನಾವೆಲ್ಲ ಸಿರಿಯಸ್ಸಾಗಿ ತಗೊಂಬಾರ್ದು ಅಂತ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಚಂದ್ರಣ್ಣ, ದೇವರಾಜ್, ಲೋಕೇಶ್, ಪ್ರಶಾಂತ್ ಹಾಗೂ ಇನ್ನಿತರರು ಹಾಜರಿದ್ದರು. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರವರು ಜನಸ್ಪಂದನ ಕಾರ್ಯಕ್ರಮ ಮಾಡಿದೆ ಸರ್. ಇದೇ ಮೊದಲ ಬಾರಿಗೆ ಸಕಲೇಶ್ಪುರದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದು. ಜೊತೆಗೆ ಸುಮಾರು 1050 ಚಿಲ್ಲರೆ ಅರ್ಜಿಗಳು ಬಂದಿದೆ ಸರ್. ಅಲ್ಲಿ ಒಟ್ಟು ಅರ್ಜಿಗಳು ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ಬೆಳಿಗ್ಗೆ ಒಂದು 11:11ವರೆಯಿಂದ ಸಂಜೆ 6:30 ತನಕ ಕಾರ್ಯಕ್ರಮ ನಡೀತು ಸರ್. ಕಾರ್ಯಕ್ರಮ ಮುಗಿದಾಗ ಸುಮಾರು 6:30 ಆಗಿತ್ತು. ಆ ಸಮಯದಲ್ಲಿ ತಹಶೀಲ್ದಾರ್ ಒಳಗಡೆಗೆ ಎಲ್ಲ ಅಧಿಕಾರಿಗಳನ್ನ ಕರೆದು ಸರ್ ಮೀಟಿಂಗ್ಗೋಸ್ಕರ. ಎಲ್ಲ ಅಧಿಕಾರಿಗಳು ಕೂಡ ಇದ್ದರು. ಎಸ್ ಪಿ ಮೇಡಮ್ ಅವರಾಗಲಿ, ಡಿ ಸಿ ಮೇಡಮ್ ಆಗಲಿ, ಸಿ ಇ ಒ ಆಗಲಿ, ಇತರೆ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ಇದ್ದರು. ಆ ಸಮಯದಲ್ಲಿ ಏನು ತಹಶೀಲ್ದಾರ್ ಕಚೇರಿ ಒಳಗಡೆ ಹೋಗಬೇಕಾದ್ರೆ ಆಗ ಏನು ಅವರಿಗೆ ಪ್ರೋಟೋಕಾಲ್ ರೀತಿ ಅವಕಾಶ ಇತ್ತು, ಅವ್ರಿಗೆ ಮಾತ್ರ ಬರೋಕ್ಕೆ ಹೇಳ್ತಾರೆ. ಅದೇ ರೀತಿ ಎಲ್ಲ ಒಳಗಡೆ ಹೋಗಬೇಕಾದ್ರೆ ಆಗ ಡಿ ಸಿ ಸಣ್ಣಸ್ವಾಮಿ ಅಂತ ಹೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಸುಮಾರು 20 ವರ್ಷದ ಹಿಂದೆ ಗೆದ್ದಿದ್ದು, ಈಗ ಯಾವುದೇ ಹುದ್ದೆಯಲ್ಲಿ ಇಲ್ಲ. ಆದರೆ ನಾನು ಒಬ್ಬ ಕಾಂಗ್ರೆಸ್ ಮುಖಂಡ, ಸುಮಾರು 30 ವರ್ಷದಿಂದ ಪಕ್ಷ ಸಂಘಟನೆ ಮಾಡ್ತಂದೇಳಿ ಹೇಳ್ಕೊ ಬರ್ತಾ ಇದ್ದಾರೆ. ಅವರು ಏನು ಮಾಡ್ತಾರೆ, ನಾನು ತಳ್ಳಿದ್ರು ಅನ್ನೋ ಕಾರಣಕ್ಕೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ ಸರ್. ಆದರೆ ಅಲ್ಲಿ ಅವ್ರು ಪೊಲೀಸರು ಒಳಗಡೆ ಹೋಗೋಕ್ಕೆ ಬಿಡಲ್ಲ, ಬಿಟ್ಟರೆ ಬೇರೆ ಯಾರೂ ತಳ್ಳಲ್ಲ ಸರ್ ಒಳಗಡೆ, ಅಥವಾ ಯಾರೂ ನೂಕೋದಿಲ್ಲ. ಯಾಕಂದರೆ ಅಷ್ಟು ಸಚಿವರ ಮುಂದೆ, ಅಧಿಕಾರಿಗಳ ಮುಂದೆ, ಪೊಲೀಸ್ ಇಲಾಖೆಯವರು 40 ಜನ 50 ಜನ ಪೊಲೀಸರು ಇದ್ದರೂ ಕೂಡ ತಳ್ಳಕ್ಕೆ ಅಥವಾ ಗಲಾಟೆಗೆ ಚಾನ್ಸಸ್ಸೇ ಇಲ್ಲ ಸರ್. ಅಲ್ಲಿ ಅವ್ರು ಏನು ಮೆಟ್ಲ ಮೇಲೆ ಪೊಲೀಸವರು ಆಚೆ ಕಳಿಸ್ತಾರೆ, ಅದನ್ನ ದುರುಪಯೋಗ ಮಾಡ್ಕೊಂಡು ನಮ್ಮನ್ನು ನೂಕಕ್ಕೆ ಬಂದರು, ರೌಡಿನ ಮಾಡೋಕ್ಕೆ ಬಂದು ಅಂತ ಹೇಳಿ ಇಲ್ಲೂ ಸಲ್ಲದ ಆರೋಪಗಳನ್ನ ಮುರಳಿ ಮೋಹನ್ ಅವ್ರ ಮೇಲೆ ಮಾಡ್ತಾಯಿದ್ದಾರೆ. ಇವರು ಏನು ಆರೋಪ ಮಾಡಿದ್ದಾರೆ, ನಮಗೆ ತಳ್ಳಿದ್ರು, ನೂಕಿದ್ರು ಮತ್ತು ರೌಡಿ ಸಂಸ್ಕೃತಿ ಬೆಳೀತದೆ ಅಂತ ಹೇಳಿ. ಆ ರೀತಿ ಇದ್ದಿದ್ದರೆ ಇವರು ಸಕಲೇಶ್ಪುರ ಪೊಲೀಸ್ ಠಾಣೆಯಲ್ಲಿ ತಳ್ಳಿದಾಗಲಿ ಅಥವಾ ಬಟ್ಟೆ ಎಳೆದಾಡೋದಾಗಲಿ ಮತ್ತೇನೇ ಮಾಡಿದಾಗಲಿ ಒಂದು ದೂರು ದಾಖಲು ಮಾಡ್ಬೋದಾಯ್ತು ಸರ್. 14ನೇ ತಾರೀಕು ಆಗಿದ್ದು, ಇವತ್ತು ಆಲ್ರೆಡಿ 22ನೇ ತಾರೀಕು ಸರ್. 6 ದಿನ ಕಳೆದೋಗಿದೆ. ಇವತ್ತಿನವರೆಗೂ ಸಕಲೇಶ್ಪುರ ಯಾವುದೇ ಕಂಪ್ಲೇಂಟ್ ಕೂಡ ಕೊಟ್ಟಿಲ್ಲ ಮುರಳಿ ಮೋಹನ್ ಅವ್ರ ಮೇಲೆ. ಜೊತೆಗೆ ಅಷ್ಟು ಜನ ಇಲಾಖೆಯ ಅಧಿಕಾರಿಗಳಿದ್ದಾಗ ಇವ್ರಿಗೆ ಅಲ್ಲಿ ಹೋಗೋದಕ್ಕೆ ಅವಕಾಶನೇ ಇಲ್ಲ ಸರ್. ಇವ್ರು ಗೆದ್ದು 20 ವರ್ಷ ಆಗಿದೆ ಜಿಲ್ಲಾ ಪಂಚಾಯತ್ ಎಲೆಕ್ಷನಲ್ಲಿ. ಈಗ ಅವ್ರು ಹೋಗಬೇಕನ್ನೋ ಅವಶ್ಯಕತೆ ಇಲ್ಲ ಸರ್. ಅಲ್ಲಿ ಕರೆದಿರೋದು ಇವತ್ತಿನ ಏನೋ ಅಧಿಕಾರಿಗಳು ಇದ್ದಾರೆ, ಅವರುಗಳು ಭೂ ವಿವಾದದ ಹಿನ್ನೆಲೆಯಲ್ಲಿ ಯುವಕನ ಮೇಲೆ ಮಹಿಳೆ ಸೇರಿ 4 ಮನ ಬಂದಂತೆ ಹಲ್ಲೆ ನಡೆಸಿರ್ತಕ್ಕಂಥ ಘಟನೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಚಿಕ್ಕ ಬ್ಯಾಗತವಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ನಡೆದಿದೆ. ರವಿಕುಮಾರ್ CS ಹಲ್ಲೆಗೊಳಗಾದ ಯುವಕ ಗ್ರಾಮದ ಸರ್ವೆ ನಂಬರ್ 74 ಮತ್ತೆ 100ರಲ್ಲಿರ್ತಕ್ಕಂಥ ಜಾಗದ ವಿಚಾರವಾಗಿ 2 ಕುಟುಂಬಗಳ ನಡುವೆ ಕಲಹ ನಡೀತಾ ಇತ್ತು. ಈ ಕುರಿತು ರವಿಕುಮಾರ್ ತಹಸೀಲ್ದಾರ್ಗೆ ದೂರು ನೀಡಿದ್ರು. ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಅಂತ ಆರೋಪಿಸಲಾಗಿದೆ. ಇನ್ನು ಟ್ರ್ಯಾಕ್ಟರ್ ನಲ್ಲಿ ಉಳುಮೆ ಮಾಡಲು ಬಂದ ವೀರಭದ್ರನನ್ನ ರವಿಕುಮಾರ್ ಅಡ್ಡಪಡಿಸಿದ ವೇಳೆ ಜಗಳ ಆರಂಭವಾಗಿ ಅದು ತಾರಕಕ್ಕೇರಿ ವೀರಭದ್ರ, ತಾರೇಶ್, ಸಚಿನ್, ಯಶೋದಮ್ಮ ಹಾಗೂ ಯಶವಂತ್ ಸೇರಿ ರವಿಕುಮಾರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಗಾಯಾಳು ರವಿಕುಮಾರ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಈ ಸಂಬಂಧ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು, ಪ್ರತಿದೂರು ಎರಡೂ ಕೂಡ ದಾಖಲಾಗಿದ್ದಾವೆ ಅಂತೆ. ಅಂಡ್ ವಿಡಿಯೋಗಳೆಲ್ಲ ಮೊಬೈಲ್ ನಲ್ಲಿ ಸೆರೆ ಆಗಿದ್ದಾವೆ. ಫೋನ್ ಮಾಡಿದ್ದ ಯಾರು ಮಾಡಿದ್ದಾರೆ? ಎಷ್ಟು ಜನ ಇದ್ರು? ಕೆರತ್ತಿ ಕೊಟ್ಟವರಾ? ಏನು ಪ್ರಶ್ನೆ ನಿಂದು? ಅದೇ ಎಕ್ಸ್ಪೆಂಡಿಚರ್ ಚಾರ್ಜ್ ಏನಿದೆ ಅದು ನಾಳೆಯಿಂದ ಆರ್ಕಟ್ಟ ಸುಮ್ಮನೆ ಬಿಡಪ್ಪ ಅಣ್ಣ ಸಾಕು ಬಾವನ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್.
ರಾಜ್ಯ ಸರ್ಕಾರದ ವಿರುದ್ಧ ದಾಖಲೆ ರಹಿತ ಆರೋಪ ತರಬಲ್ಲ. ಸರ್ಕಾರದ ವಿರುದ್ಧ ಮಾತನಾಡುವ ನೈತಿಕತೆ ಜೆಡಿಎಸ್ ಅವರಿಗಿಲ್ಲ. ಎಚ್ಡಿಕೆ ವಿರುದ್ಧ ಶ್ರೇಯಸ್ ಪಟೇಲ್ ತಿರುಗೇಟು. ವೇಗವಾಗಿ ಬಂದು ಕಾರು ಡಿಕ್ಕಿ, ಯುವಕ ಬಲಿ. ಅಜ್ಜಿ ನೋಡಲು ಹೋಗಿ ಪ್ರಾಣವನ್ನೇ ಕಳೆದುಕೊಂಡ ವಿದ್ಯಾರ್ಥಿ. ಚನ್ನರಾಯಪಟ್ಟಣದ ಬೈಪಾಸ್ನಲ್ಲಿ ದುರ್ಘಟನೆ. ತಹಸೀಲ್ದಾರ್ರಿಂದ ಕಿರುಕುಳ ಆರೋಪ. ಕಚೇರಿಯಲ್ಲೇ ಆತ್ಮಹತ್ಯೆಗೆ ಯತ್ನಿಸಿದ ಸಿಬ್ಬಂದಿ. ಬೇಲೂರು ತಾಲೂಕು ಕಚೇರಿಯಲ್ಲಿ ನಡೆಯಿತು ಹೈಡ್ರಾಮಾ. ಸರ್ಕಾರಿ ಶಾಲಾ ಕೊಠಡಿಯನ್ನೇ ಬಾಡಿಗೆ ನೀಡಿದ ಆರೋಪ. ಮಕ್ಕಳ ಸುರಕ್ಷತೆಗೆ ಧಕ್ಕೆ. ವಕೀಲ ಜಯಣ್ಣ ಎಚ್ಚರಿಕೆ. ಕಾಂಗ್ರೆಸ್ ಮುಖಂಡ ಡಿಸಿ ಸಣ್ಸ್ವಾಮಿ ಮೇಲೆ ದಬ್ಬಾಳಿಕೆ. ಮುರಳಿ ಮೋಹನ್ ವಜಾಗೊಳಿಸಲು ಆಗ್ರಹ. ದಲಿತ ಮುಖಂಡರಿಂದ ಖಂಡನೆ. ಸಕಲೇಶಪುರ ಜನಸ್ಪಂದನ ಗಲಾಟೆಯ ಆರೋಪಗಳೇ ಸುಳ್ಳು. ಡಿಸಿ ಸಣ್ಸ್ವಾಮಿ ವಿರುದ್ಧ ಗಂಭೀರ ಆರೋಪ. ಪೂರ್ವ ನಿಯೋಜಿತ ಷಡ್ಯಂತ್ರ ಇದು ಅಂದ್ರು ವಕೀಲ ಅರುಣ್ ಸತ್ಪಾಲ್. ಭೂ ವಿವಾದ ಹಿನ್ನೆಲೆ ಯುವಕನ ಮೇಲೆ ಮರಣಾಂತಿಕ ಹಲ್ಲೆ. 4 ವಿರುದ್ಧ ಪ್ರಕರಣ ದಾಖಲು. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ. ಸದ್ಯದ ಕಡೆ ನಮಸ್ತೆ.